ಓಂ ನಮೋ ನಾರಾಯಣಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ವಿಧವಾದ ಭಗವಂತನಿಗೆ ಅರ್ಪಣೆಯ ಭಕ್ತಿ ಮುಖೇನ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಗವಂತನ ಸ್ಮರಣೆ ಮಾಡಿಕೊಂಡು ಭಗವಂತನ ಒಂದು ಆಶೀರ್ವಾದ ಕೃಪಾಶೀರ್ವಾದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಬಹು ವಿಶೇಷವಾದ ಕಾರ್ಯಕ್ರಮಗಳಲ್ಲಿ ಒಂದು ನಾರಿಕೇಳ ದೀಪ ಅಂದರೆ ತೆಂಗಿನ ದೀಪ. ಇದರ ವಿಶೇಷ ಏನು, ಇದರ ಮಹತ್ವ ಏನು, ಇದರಿಂದ ನಮಗೆ ಎಷ್ಟು ಅನುಕೂಲ ಆಗುತ್ತೆ, ಇದು ಯಾವಾಗ ಈ ದೀಪವನ್ನು ಹಚ್ಚಬೇಕು, ಹಾಗೆ ಈ ದೀಪದಿಂದ ಮತ್ತು ಇದರಲ್ಲಿ ಸಂಕಲ್ಪಗಳು ಹೇಗೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಆದರೆ ಬಹು ಬೇಗ ನಮ್ಮ ಸಂಕಲ್ಪಗಳು ಈಡೇರ್ಕೊಳ್ಳೋಕ್ಕೆ ಮನೆ ಕಟ್ಸ್ಕೊಳ್ಳೋಕ್ಕಾಗ್ಬೋದು, ಆರೋಗ್ಯದ ವಿಷಯದಲ್ಲಾಗ್ಬೋದು, ಆಯಸ್ಸು ವಿಷಯದಲ್ಲಾಗ್ಬೋದು, ಹಾಗೆಯೇ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದಾಗ್ಬೋದು. ಆ ತಾಯಿ ಕೃಪೆಗೆ ನಾವು ಬೇಗ ಪಾತ್ರರಾಗಬೇಕು ಅಂತಂದರೆ ಈ ಒಂದು ನಾರಿಕೇಳ ದೀಪ ಅಂದರೆ ತೆಂಗಿನಕಾಯಿನ ದೀಪ. ತೆಂಗಿನಕಾಯಿನ ಒಡೆದಾಗ ನಮಗೆಲ್ರಿಗೂ ಗೊತ್ತು, ಆ ಚಿಪ್ಪುಗಳು, ಆ ತೆಂಗಿನ ಚಿಪ್ಪುಗಳು ಅಂತ ಏನು ಕರಿತೀವಿ, ಅದರಲ್ಲಿ ದೀಪ ಹಚ್ಚತಕ್ಕಂಥದ್ದನ್ನೇ ನಾವು ನಾರಿಕೇಳ ದೀಪ ಅಂತೂ ಕೂಡ ನಾವು ಕರಿತೀವಿ. ಈ ದೀಪವನ್ನು ಯಾವಾಗ ಹಚ್ಚಬೇಕು? ಸೋಮವಾರ. ಯಾರು ಕಂಟಿನ್ಯೂಸ್ ಆಗಿ 3 ಸೋಮವಾರ ಈ ಒಂದು ದೀಪವನ್ನು ಸಂಧ್ಯಾಕಾಲದಲ್ಲಿ ಗೋಧೂಳಿ ಮುಹೂರ್ತದಲ್ಲಿ ಈ ದೀಪವನ್ನು ಹಚ್ಚಿದ್ದೆ ಆದರೆ ಸಂಕಲ್ಪಗಳು ಈಡೇರುತ್ತೆ, ಶುಭವಾಗುತ್ತೆ, ಒಳ್ಳೆಯದಾಗತ್ತೆ. ಈ ದೀಪವನ್ನು ನಾವು ಎಲ್ಲಿ ಹಚ್ಚಬೇಕು? ಶಿವನ ದೇವಾಲಯದಲ್ಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಶಿವಲಿಂಗದ ಮುಂದೆ ಅಥವಾ ಮನೆಯಲ್ಲಿರ್ತಕ್ಕಂಥ ಬಾಗಿಲು ಏನು ನಾವು ಆ ಒಂದು ವಿಶೇಷವಾದ ಮುಖ್ಯ ಬಾಗಿಲು, ಆ ಸಿಂಹದ್ವಾರ ಅಂತ ಏನು ಕರಿತೀವಿ, ಆ ಸಿಂಹದ್ವಾರದ ಹತ್ತಿರ ಸೋಮವಾರ ಸಾಯಂಕಾಲ ನಾವು ಈ ಒಂದು ನಾರಿಕೇಳ ದೀಪವನ್ನು ಹಚ್ಚಿದ್ದೆ ಆದರೆ ಮನೆಗೆ ಮಹಾಲಕ್ಷ್ಮಿಯ ಆವಾಹನೆಯಾಗುತ್ತೆ, ಲಕ್ಷ್ಮಿಯ ಕೃಪೆಗೂ ಕೂಡ ಆ ಮನೆ ಪಾತ್ರರಾಗುತ್ತೆ. ಈ ದೀಪದಲ್ಲಿ ಎಲ್ಲಕ್ಕೂ ಬೇರೆ ದೀಪಗಳಿಗೂ ಈ ದೀಪಗಳಿಗೆ ವಿಶೇಷ ಏನಂದರೆ 3 ಬತ್ತಿಯನ್ನು ಹಾಕಬೇಕು. ನಾವು ಸಾಮಾನ್ಯವಾಗಿ 2 ಬತ್ತಿ ಹೇಳ್ತೀವಿ, ಇಲ್ಲಿ 3 ಬತ್ತಿಯನ್ನು ಹಾಕಬೇಕು. 2 ಚಿಪ್ಪು ಥರ 2 ಇರುತ್ತೆ, ಆ 2ಕ್ಕೂ ಸಹ 3 ಬತ್ತಿಯನ್ನು ಹಾಕಿ ಅಲ್ಲಿ 3 ವಿಧವಾದ ಎಣ್ಣೆಯನ್ನು ಹಾಕಿ, 3 ಅದರಲ್ಲಿ ಸ್ವಲ್ಪ ತುಪ್ಪ ಇರ್ಬೋದು, ಒಂದು ಸ್ವಲ್ಪ ನೀವು ಉಪಯೋಗಿಸ್ತಕ್ಕಂಥ ದೀಪದ ಎಣ್ಣೆ, ಇನ್ಯಾವುದಾದ್ರೂ 3 ರೀತಿಯ ಎಣ್ಣೆ ಅಥವಾ ಹಾಕಿ 3 ಬತ್ತಿಗಳನ್ನು ಹಾಕಿ ಮನೆಗೆ ಮುಖ ಮಾಡೋ ಥರ ಆ ಬತ್ತಿಗಳನ್ನು ಹಾಕಿ ಆ ಕಡೆ ಈ ಕಡೆ ಹಚ್ಚಿ ಇಟ್ಟುಬಿಟ್ರೆ ಅದರಿಂದ ಏನಾಗುತ್ತೆ, ಮಹಾಲಕ್ಷ್ಮಿಯ ಕೃಪೆಗೂ ಕೂಡ ಪಾತ್ರರಾಗ್ತೀರ. ಇದರಿಂದ ಏನಾಗುತ್ತೆ, ಶಿವಕೃಪೆಗೆ, ಶಿವನ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಶಿವ ಯಾರು? ಲಯಕಾರಕ, ಆಯಸ್ಸನ್ನು ವೃದ್ಧಿ ಮಾಡ್ತಕ್ಕಂಥದ್ದು, ಆರೋಗ್ಯ ಕೊಡ್ತಕ್ಕಂಥದ್ದು, ಮಾನಸಿಕ ಸ್ಥೈರ್ಯವನ್ನು ವೃದ್ಧಿ ಮಾಡ್ತಕ್ಕಂಥದ್ದು, ಎಲ್ಲೋ ಅಡೆತಡೆಗಳು ನಿವಾರಣೆ ಆಗ್ತಕ್ಕಂಥದ್ದು, ಕಂಟಕಗಳಿಂದ ಮುಕ್ತರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇದನ್ನು ಈಗ ನಾವು ಯಾಕೆ ಈಗಲೇ ಈ ವಿಷಯ ಮಾತಾಡ್ತಾ ಇದ್ದೀವಿ ಅಂದರೆ ಮಾರ್ಗಶಿರ ಮಾಸ ಪ್ರಾರಂಭ ಆಗ್ತಾ ಇದೆ. ಇದೇ 1ನೇ ತಾರೀಕಿನಿಂದ ಆಚೆಗೆ ನಮಗೆ ಬರ್ತಾ ಇರತಕ್ಕಂಥದ್ದೇ ಮಾರ್ಗಶಿರ. ಎಲ್ಲೋ ಒಂದು ಕಡೆ ಭಗವದ್ಗೀತೆಯಲ್ಲೂ ಹೇಳ್ತಾರೆ ಮಾಸಾನಾಂ ಮಾರ್ಗಶಿರ ಮಾಸು ಅಂತ. ಇಲ್ಲಿ ಶಿವ ಮತ್ತು ವಿಷ್ಣುವಿನ ಲಹರಿಗಳು ಕೂಡ ಇರುತ್ತೆ. ಈ ಕೊಬ್ಬರಿ ದೀಪದಿಂದ, ಈ ಒಂದು ನಾರಿಕೇಳ ದೀಪದಿಂದ ಶಿವಕೃಪೆಗೆ ವಿಷ್ಣು ಕೃಪೆಗೂ ಕೂಡ ಪಾತ್ರರಾಗ್ತೀರಾ. ಹಾಗಾಗಿ 2 ಕೂಡ ಒಳ್ಳೆಯದಾಗತ್ತೆ. ಸೋಮವಾರ ಹಚ್ಬೋದು, ಸಂಧ್ಯಾ ಕಾಲದಲ್ಲಿ ಹಚ್ಬೋದು. 3 ಸೋಮವಾರ ವ್ರತದೋಪಾದಿಯಲ್ಲಿ ಹಚ್ಚಿಬಿಟ್ರೆ ಎಲ್ಲ ಸಂಕಷ್ಟಗಳು ಈಡೇರುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ, ಐಶ್ವರ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಸಿಗ್ತಕ್ಕಂಥದ್ದು, ಉದ್ಯೋಗ ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥ ಯೋಗ, ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ಮಾಟ ಮಂತ್ರ ತಂತ್ರ ದೋಷ ನರದೃಷ್ಟಿಗಳು ಕೂಡ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಕಷ್ಟು ಶುಭ ಆಗುತ್ತೆ, ಒಳ್ಳೆಯದು ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.